ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರುಚಿಯ ರಹಸ್ಯ. ಇವತ್ತು ನಾವು ಒಂದು ಸ್ವೀಟ್ ರೆಸಿಪಿ ಸುಕ್ಕಿನುಂಡೆ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ನ್ಯಾಕ್ಸ್ ರೆಸಿಪಿ, ತುಂಬಾ ಈಸಿಯಾಗಿ ಮಾಡ್ಬೋದು. ಬೇಕಾಗಿರುವ ಸಾಮಗ್ರಿಗಳು: ಅರಳು, ಬೆಲ್ಲ 1 ಕಪ್ಪು, ತೆಂಗಿನ ತುರಿ 1 ಕಪ್ಪು. ಹಾಗೇ ಹಾಕ್ಕೊಳ್ಬೋದು, ಆದರೆ ಇಲ್ಲಿ ಸ್ವಲ್ಪ ನಾನು ಗ್ರೈಂಡ್ ಮಾಡಿದ್ದೀನಿ ಚಿಕ್ಕದಾಗಿ ಇರಲಿ ಅಂತ. ಅರಳನ್ನು ಸ್ವಲ್ಪ ಹುಡಿ ಮಾಡ್ಕೊಳ್ತಿದ್ದೀನಿ. ಬೆಲ್ಲವನ್ನು ಅದಕ್ಕೆ ಆ್ಯಡ್ ಮಾಡಿ 1 ಏಲಕ್ಕಿ ಹಾಕಿ, ತುಂಬ ಪೌಡ್ರ್ ಥರ ಮಾಡಬಾರ್ದು, 2 ಭಾಗ ಆಗೋ ಥರ ಮಾಡಿ ಅಷ್ಟೇ. ಅದಕ್ಕೆ ಆವಾಗಲೇ ಹುಡಿ ಮಾಡ್ಕೊಂಡಿರೋ ತೆಂಗಿನ ತುರಿನ ಹಾಕಿ ಎಲ್ಲ ಒಟ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಎಲ್ಲ ಕೂಡ್ಕೊಳ್ಳೋ ಥರ. ಇದನ್ನು ನಾವು ಉಂಡೆ ಮಾಡಬೇಕು. ಉಂಡೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ಬೆಲ್ಲನ ಸ್ವಲ್ಪ ನೀರು ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಳ್ಳಿ. ಈ ಥರ ಉಂಡೆ ಮಾಡಬೇಕು. ಇವಾಗ 1 ಕಪ್ಪು ಅಕ್ಕಿ ಹಿಟ್ಟು ತೆಗೆದುಕೊಳ್ಳಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ. ಇದು ಕಲರ್ ಬರೋದಕ್ಕೆ, ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ, ತುಂಬ ನೀರಾಗಿ ಕಲಿಸ್ಬಾರ್ದು, ಸ್ವಲ್ಪ ದಪ್ಪ ಥರ ಕಲಿಸ್ಬೇಕು. ನೋಡಿ, ನಾನು ಕಲಿಸಿದ್ದೀನಲ್ಲ, ಈ ಹದಕ್ಕಿರಬೇಕು. ಇನ್ನೊಂದರಲ್ಲಿ ಎಣ್ಣೆ ಬಿಸಿ ಆದಮೇಲೆ ಮೊದಲೇ ಮಾಡಿದ್ದೀವಲ್ಲ ಅರಳಿನ ಉಂಡೆ, ಅದನ್ನು ಈ ಮಿಶ್ರಣದಲ್ಲಿ ಹಾಕಿ ಚೆನ್ನಾಗಿ ಕೋಟಿಂಗ್ ಕೊಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಜಾಸ್ತಿ ಟೈಮ್ ತಗೊಳ್ಳಲ್ಲ, ಯಾಕಂದರೆ ಬರೀ ಹೊರಗಡೆದು ಹಿಟ್ಟು ಬೆಂದರೆ ಆಯಿತು. ಒಂದು ಕಡೆ ಬೆಂದಾದಮೇಲೆ ತಿರುಗಿಸಿ ಹಾಕಿ, ಈ ಕಲರ್ಗೆ ಬಂದಾಗ ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ, ಒಳಗಡೆ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮಿಗೆ ಮಾಡ್ಕೊಳ್ಬೋದು, ಇಲ್ಲ ಅರ್ಜೆಂಟಲ್ಲಿ ಗೆಸ್ಟ್ ಬಂದ್ರೂ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡ್ಬೋದು. ಎಲ್ಲರೂ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.